ಹಾಯ್ ಹಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್. ಸೊ ಇವತ್ತಿನ ಒಂದು ಸಿಂಪಲ್ ಸ್ಟ್ರಾಟಜಿಕಲ್ ವಿಡಿಯೋದಲ್ಲಿ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಈ ಕಾಲೇಜ್ನ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿರುತ್ತೆ ಮತ್ತೆ ಫೀಸ್ ಯಾವ ಥರ ಇರುತ್ತೆ, ಕಾಲೇಜ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ದಿಸ್ ಈಸ್ ಅ ನೀಟ್ ಕಟ್ ಆಫ್ಸ್ ರ್ಯಾಂಕ್, ದಟ್ ಮೀನ್ಸ್ ರ್ಯಾಂಕ್ ರಿಲೇಟೆಡ್ 2026 ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಸೊ ಫಸ್ಟ್ ಈ ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋಣ. This college was established in the year 2017. So almost 10 years ಆಗ ಬರ್ತಾ ಇದೆ ಈ ಕಾಲೇಜ್ ಎಸ್ಟಾಬ್ಲಿಷ್ ಆಗಿ. And this is affiliated with the Rajiv Gandhi University of Health Science and recognized by National Medical Commission NMC of Government of India. And location ಬಂದು ಬಿಡರಹಳ್ಳಿ ವಿರ್ಗೋನಗರ್ ಪೋಸ್ಟ್ ಬೆಂಗಳೂರಿನಲ್ಲಿ ಇದೆ. ಸೊ ಕೇಳಿರಬಹುದು ನೀವು. ಓಕೆ, ಸೊ ಈ ಕಾಲೇಜ್ ಯಾವ ಥರ ಇರುತ್ತೆ, ನಾನು ಯಾವಾಗಲೂ ಕೂಡ ನಿಮಗೆ ಹೇಳ್ತಾ ಇರ್ತೀನಿ, ಯು ಹ್ಯಾವ್ ಟು ಚೆಕ್ ದ ಗ್ರೌಂಡ್ ರಿಯಾಲಿಟಿ. ಅಂದರೆ ಕಾಲೇಜ್ಗಳಿಗೆ ನೀವು ಜಾಯಿನ್ ಆಗೋಕ್ಕೂ ಮುಂಚೆ 1 ಅಥವಾ 2 ಬಾರಿ ವಿಸಿಟ್ ಮಾಡಿ ಅಲ್ಲಿನ ಎಂಟೈರ್ ಕ್ಯಾಂಪಸನ್ನು, ಇನ್ಫ್ರಾಸ್ಟ್ರಕ್ಚರನ್ನು, ಫ್ಯಾಕಲ್ಟೀಸ್ಗಳ ಬಗ್ಗೆ ಮಾತಾಡೋಂಗಿಲ್ಲ. ಓಕೆನಾ? ಆ್ಯಂಡ್ ವಿ ನೀಡ್ ಟು ಟಾಕ್ ಅಬೌಟ್ ದ ಫೆಸಿಲಿಟೀಸ್ ಆ್ಯಂಡ್ ಆಲ್ಸೋ ದ ಫ್ಯೂಚರ್. ಯಾವುದೇ ಕಾಲೇಜಸ್ ಆಗಿರಲಿ, ಅದು ಸೊ ತುಂಬ ಪ್ರೀಮಿಯಂ ಕಾಲೇಜಸ್ ಆಗಿರಲಿ ಅಥವಾ ನಾರ್ಮಲ್ ಕಾಲೇಜ್ ಆಗಿರಲಿ, ನೀವು ಯಾವತ್ತೂ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡಬೇಕು ಮಕ್ಕಳೇ. ಕಾಲೇಜ್ಗೆ ಹೋಗಬೇಕು, ಸೀನಿಯರ್ ಹತ್ರ ಕೇಳಬೇಕು ಕಾಲೇಜ್ ಹೇಗಿದೆ ಅಂತ, ಇಂಟ್ರ್ಯಾಕ್ಟ್ ಮಾಡಬೇಕು, ತಿಳ್ಕೋಬೇಕು. ಓಕೆ, ಬಟ್ ಇವಾಗ ಸದ್ಯಕ್ಕೆ ನಾನು ನಿಮಗೆ ಲೈಟ್ ಆಗಿ ಹೇಳ್ತೀನಿ, ಕಟ್ ಆಫ್ ರ್ಯಾಂಕಿಂಗ್ ಲಾಸ್ಟ್ ಇಯರ್ ಎಷ್ಟಿತ್ತು ಈ ಕಾಲೇಜ್ಗೆ ಅಂತ ಹೇಳಿ. ಆ್ಯಂಡ್ ಟೋಟಲ್ ಇಂಟೇಕ್ ಈಸ್ ನಿಯರ್ಲಿ ಅಬೌಟ್ 200 ಸೀಟ್ಸ್. ಈ ಕಾಲೇಜಲ್ಲಿ 200 ಸೀಟ್ಗಳಿರುತ್ತೆ. ಅದು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಎರಡೂ ಕೂಡ ಕೋಟಗಳು ಕೂಡ ಇಲ್ಲಿ ಇರುತ್ತೆ. ಮತ್ತು ಕೌನ್ಸೆಲಿಂಗ್ ಡಿಸ್ಟ್ರಿಬ್ಯೂಷನ್ ಬಂದು ನಿಮ್ಗೆ ಗೊತ್ತೇ ಇದೆ. ನೀಟ್ ಎಕ್ಸಾಮ್ ಬರೆದಾದ್ಮೇಲೆ, ಕ್ವಾಲಿಫೈ ಆದಮೇಲೆ KEA ಬೋರ್ಡ್ ಅದನ್ನು, ಅಥಾರಿಟಿ ಅದನ್ನು ಕೌನ್ಸೆಲಿಂಗ್ ಮಾಡಿ ನಿಮಗೆ ಅದನ್ನು ಕಳಿಸ್ಕೊಡುತ್ತೆ, ಕಾಲೇಜ್ಗೆ ಕಳಿಸ್ಕೊಡುತ್ತೆ. ಬಟ್ ಇವಾಗ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿತ್ತು, ಈ ವರ್ಷ ಎಷ್ಟಕ್ಕೆ ನಿಂತ್ಕೋಬಹುದು ಈ ಕಾಲೇಜಲ್ಲಿ, ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಲ್ಲಿ ಅಂತ ತಿಳ್ಕೊಳ್ಳೋಣ. ನೀಟ್ UG 2026 ಪ್ರಿಡಿಕ್ಟೆಡ್ ನಾನು ಹೇಳ್ತೀನಿ. ಸೊ ಇಲ್ಲಿ ಇರುವಾಗ 25 ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಲಾಸ್ಟ್ ಇಯರ್ 25ಅಲ್ಲಿ ಜನರಲ್ ಮೆರಿಟ್ಗೆ GMಗೆ, ಸೊ ನೀಟ್ 2025 ಕಟ್ ಆಫ್ ಸ್ಕೋರ್ ವಾಸ್ 500. ಎಕ್ಸ್ಪೆಕ್ಟೆಡ್ ಕ್ಲೋಸಿಂಗ್ ರ್ಯಾಂಕ್ ವಾಸ್ ನಿಯರ್ಲಿ ಅಬೌಟ್ 51,850 ಆಗಿತ್ತು. ಅದು ರ್ಯಾಂಕಿಂಗು. ಓಕೆ, ನಾನು ಫೀಸ್ ಬಗ್ಗೆ ಹೇಳ್ತಾ ಇಲ್ಲ. ಓಕೆ, ಸೊ ಕಟ್ ಆಫ್ ಸ್ಕೋರ್ ವಾಸ್ 500 ಆ್ಯಂಡ್ 51,000 ಅಪ್ರಾಕ್ಸಿಮೇಟ್ಲಿ 52. ಸೊ ದಟ್ ವಾಸ್ ದ ಕ್ಲೋಸಿಂಗ್ ರ್ಯಾಂಕ್ ಫಾರ್ ದ ಜನರಲ್ ಮೆರಿಟ್. ಇನ್ನು ಜನರಲ್ ಮೆರಿಟ್ ರೂರಲ್ಗೆ ಬಂದಾಗ ನಿಮ್ಗೆ ಏನಾದರೂ ಕೂಡ ರೂರಲ್ ಕೋಟಾ ಇದ್ರೆ, ಓಕೆ, ರೂರಲ್ ಕೋಟಾ ಇದ್ರೆ ಕಟ್ ಆಫ್ ರ್ಯಾಂಕ್ ಬಂದು ಸ್ಕೋರ್ ಬಂದು 483, 68 to 72,000 ತನಕ ವೇರಿ ಆಗಿತ್ತು ಕ್ಲೋಸಿಂಗ್ ರ್ಯಾಂಕ್. ಆ್ಯಂಡ್ 3AG ಜನರಲ್ಗೆ ಬಂದರೆ 500, ಆಲ್ಮೋಸ್ಟ್ ಈಕ್ವಲ್ ಟು ಜನರಲ್ ಮೆರಿಟೇನೆ, 51,000 to 52,000. ಆ್ಯಂಡ್ 2BG ಕ್ಯಾಟಗರಿ ಜನರಲ್ಗೆ 497, 53 to 55,000 ಕ್ಲೋಸಿಂಗ್ ರ್ಯಾಂಕ್. 3BG ಕ್ಯಾಟಗರಿ 3B ಜನರಲ್ಗೆ ಬಂದಾಗ 495 ವಾಸ್ ದ ಕ್ಲೋಸಿಂಗ್ ಸ್ಕೋರ್, ಕಟ್ ಆಫ್ ಸ್ಕೋರ್ ಆಗಿತ್ತು. ಕ್ಲೋಸಿಂಗ್ ರ್ಯಾಂಕ್ ಬಂದು ಆಲ್ಮೋಸ್ಟ್ 55,000 to 57. ನೋಡಿ, ಇಲ್ಲಿ ತನಕನೂ ಕೂಡ ಆಲ್ಮೋಸ್ಟ್ 55, 57 ಈ ರೇಂಜಲ್ಲೇ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ 2AGಗೆ 482, 70,000 to 73,000. ಆ್ಯಂಡ್ 2A ರೂರಲ್ಗೆ ಜನರಲ್ ಆಯಿತು. ಈಗ ರೂರಲ್ ಓದಿದ್ರೆ, ಸೊ ಅಂದರೆ ನೀವು ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ, ಸೊ ಏನಾಗಿರುತ್ತೆ ಇಲ್ಲಿ 480 ಕಟ್ ಆಫ್ ಸ್ಕೋರ್ ಆಗಿತ್ತು. 44,000 to 46,000 ತನಕನೂ ಕೂಡ ಕ್ಲೋಸಿಂಗ್ ರ್ಯಾಂಕ್ ಇತ್ತು. ಇನ್ನು 1G ಜನರಲ್ಗೆ ಬಂದಾಗ 78,000 ವಾಸ್ ದ ಕ್ಲೋಸಿಂಗ್ ರ್ಯಾಂಕ್ ಆ್ಯಂಡ್ ಕಟ್ ಆಫ್ ಸ್ಕೋರ್ ವಾಸ್ 478. ಆ್ಯಂಡ್ STGಗೆ ಬಂದರೆ, ಲೈಕ್ ಶೆಡ್ಯೂಲ್ಡ್ ಟ್ರೈಬ್ ಜನರಲ್ಗೆ ಬಂದರೆ 410 ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ 190,000 ತನಕನೂ ಕೂಡ ಸೀಟ್ ಸಿಕ್ಕಿದೆ. ಆ್ಯಂಡ್ ಶೆಡ್ಯೂಲ್ ಕ್ಯಾಸ್ಟ್ ಜನರಲ್ಗೆ ಬಂದರೆ ಆಲ್ಮೋಸ್ಟ್ 408, 2 lakhs ತನಕನೂ ಕೂಡ, ಅಂದರೆ 2 lakhs to 10,000 ಅಪ್ರಾಕ್ಸಿಮೇಟ್ಲಿ ಅಲ್ಲಿ ತನಕನೂ ಕೂಡ ಕ್ಲೋಸಿಂಗ್ ರ್ಯಾಂಕ್ ಹೋಗಿದೆ. ಆ್ಯಂಡ್ ಅದರಲ್ಲೂ ಕೂಡ ಶೆಡ್ಯೂಲ್ಡ್ ಕಾಸ್ಟ್ ರೂರಲ್ಗೆ ಬಂದರೆ 406, ಆಲ್ಮೋಸ್ಟ್ 2,10,000 to 2,15,000. ಫೈನಲಿ ಶೆಡ್ಯೂಲ್ ಕಾಸ್ಟ್ ಕನ್ನಡ ಮೀಡಿಯಂ ಅದನ್ನು ಕೂಡ ನೀವು ಸೇರಿಸ್ಕೊಳ್ಳೋದಾದರೆ 396 ವಾಸ್ ದ ಕಟ್ ಆಫ್ ಸ್ಕೋರ್ ಆ್ಯಂಡ್ 2,30,000 to 2,35,000 ವಾಸ್ ದ ಕ್ಲೋಸಿಂಗ್ ರ್ಯಾಂಕ್. ನೋಡಿ ಎಷ್ಟೆಲ್ಲ ಆಗುತ್ತೆ ಅಂತ ನಿಮ್ಗೆ ಇದೆಲ್ಲ ಐಡಿಯಾ ಕೊಡ್ತಾ ಇರೋದು ಬೇರೆ ಬೇರೆ ಕಾಲೇಜಸ್ಗಳದ್ದು. ಸೊ ನಿಮ್ಗೊಂದು ಹೋಪ್ ಇರುತ್ತೆ, ನನಗೆ ಮೆಡಿಕಲ್ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಅದರಲ್ಲೂ ಇವಾಗ ನಿಮಗೆ ಲಾಸ್ಟಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜ್ ಬೆಂಗಳೂರದ್ದು ಹೇಳಿದ್ದೆ, ಮತ್ತು ಇವಾಗ ಈ ಕಾಲೇಜ್ ಹೇಳಿದ್ದೆ ಈಸ್ಟ್ ಪಾಯಿಂಟು. ಸೊ ನೀವು ಹೋಪ್ ಮಾಡ್ಬೋದು ಯಾವ ಕಾಲೇಜ್ ಅಂತ. ಫೀಸ್ಗಳು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಗೊತ್ತೇ ಇದೆ ನಿಮಗೆ,
ಬೇರೆ ಬೇರೆ ಕಾಲೇಜಸ್ಗಳನ್ನ ನೋಡ್ತಾ ಇರಿ. ಸೊ ಇಲ್ಲ ನಾನು ನೆಕ್ಸ್ಟ್ ಇಯರ್ಗೆ ಡ್ರಾಪ್ ತಗೋತೀನಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಯೋಚನೆ ಮಾಡಿ ತಗೋಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದನ್ನೇ ನಾವೇನಾದರೂ ಇವಾಗ ಲೈಟ್ ಆಗಿ ಇನ್ನೊಂದು ಡಯಾಗ್ರಾಮ್ಯಾಟಿಕಲಿ ಹೇಳೋದಾದರೆ, ಸ್ಕಿಮ್ಯಾಟಿಕಲಿ ಜನರಲ್ ಮೆರಿಟ್ 500 ತನಕನೂ ಕೂಡ ಹೋಗಿತ್ತು. ಆಲ್ಮೋಸ್ಟ್ 3AG OBC 3A ಜನರಲ್ಗೂ ಕೂಡ OBCಗೆ 500 ಮಾರ್ಕ್ಸ್ ತನಕನೂ ಕೂಡ ಹೋಗಿತ್ತು, ಅದು ಕಟ್ ಆಫ್ ಸ್ಕೋರ್. ಸೊ 2Aಗೆ 482ಗೆ ಕ್ಲೋಸಿಂಗ್ ಮಾರ್ಕ್ಸ್ ಹೇಳ್ತಾ ಇರೋದು ಕಟ್ ಆಫ್ ಮಾರ್ಕ್ಸ್, ಆ್ಯಂಡ್ 1Gಗೆ 478ಗೆ ನಿಂತಿತ್ತು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಕಟ್ ಆಫ್ ಸ್ಕೋರ್ ಫಾರ್ SC ಆ್ಯಂಡ್ STಗೆ ಬಂದರೆ, SC STಯಲ್ಲಿ ಸೊ ಅಪ್ರಾಕ್ಸಿಮೇಟ್ಲಿ 408 ಫಾರ್ SC ದಟ್ ಮೀನ್ಸ್ ಶೆಡ್ಯೂಲ್ ಕಾಸ್ಟ್. ಶೆಡ್ಯೂಲ್ ಟ್ರೈಬ್ಗೆ ಬಂದರೆ ಅಪ್ರಾಕ್ಸಿಮೇಟ್ಲಿ 410, ಆ್ಯಂಡ್ ಕನ್ನಡ ಮೀಡಿಯಂ SCಯಲ್ಲಿ 396, ಆ್ಯಂಡ್ SCH ಹಿಲ್ ಸ್ಟೇಷನ್ ಅಂತ ಒಂದಿದೆ ಅರೌಂಡ್ 405 ತನಕನೂ ಕೂಡ ಇದೆ. ಸೊ ಇದು ಈ ವರ್ಷ ವೇರಿ ಆಗುತ್ತೆ. ನಾನು ಅವಾಗಲೇ ಹೇಳಿದಾಗ ಸ್ವಲ್ಪ ಈಸಿ ಟು ಮಾಡರೇಟ್ ಆಗಿತ್ತು ಕ್ವೆಶನ್ ಪೇಪರ್. ಇಟ್ ವೇರೀಸ್ ನಿಯರ್ಲಿ ಅಬೌಟ್ 4,000 to 6,000. ಸೊ ಅಷ್ಟು ರ್ಯಾಂಕ್ ಇವಾಗ ವೇರಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ಇವಾಗ ಫೀಸ್ ಸ್ಟ್ರಕ್ಚರ್ ಬಂದು ಈ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟ 41,000 ಟು ಅದು ಕರ್ನಾಟಕ ಡೊಮಿಸೈಲ್ ಮೆರಿಟಿಂದ. ಪ್ರೈವೇಟ್ ಕೋಟ ಬಂದು 10 lakhs ಇರುತ್ತೆ, 10 lakh ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು. ಸೊ ಮ್ಯಾನೇಜ್ಮೆಂಟ್ ಕೋಟ ಬಂದು 33 lakhs ಇದೆ, ನೀಟ್ ಕ್ವಾಲಿಫೈ ಆಗಿರಬೇಕು. NRI ಕೋಟ ಆಲ್ಮೋಸ್ಟ್ 36 lakhs ಇದೆ, ಫಾರಿನ್ ನ್ಯಾಷನಲ್ ಆರ್ OCIs ಅಂತ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್, ವಿರ್ಗೋನಗರ್ ಪೋಸ್ಟ್, ಬಿಡರಹಳ್ಳಿ, ಬೆಂಗಳೂರು. ಸೊ ಬೇಕು ಅನ್ಸಿದ್ರೆ ಕಾಲೇಜಸ್ಗಳಿಗೆ ವಿಸಿಟ್ ಮಾಡಿ ಮಕ್ಕಳೇ. ಸೊ ನಾನು ನಿಮಗೆ ರ್ಯಾಂಕಿಂಗ್ ಬಗ್ಗೆ ಹೇಳಿದ್ದೀನಿ. ನಿಮಗೆ ಆ ಕಾಲೇಜಲ್ಲಿರೋ ಎಲ್ಲ ಫೆಸಿಲಿಟೀಸ್ಗಳು ಮತ್ತು ಫ್ಯೂಚರ್ ಹೇಗಿರುತ್ತೆ ಕಾಲೇಜಲ್ಲಿ ಓದೋದ್ರೆ ಅಂತ ತಿಳ್ಕೊಬೇಕು ಅಂದರೆ ಕಾಲೇಜ್ಗೆ ವಿಸಿಟ್ ಮಾಡಿ, ಸೀನಿಯರ್ಸನ್ನು ಪದೇ ಪದೇ ಕೇಳಿ ತಿಳ್ಕೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ಸ್ಟ್ರಾಟಜಿಕಲ್ ಆರ್ ಸೆಷನ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್.